ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ವಾರ್ತೆಗಳ ವಿವರ. ಮಕ್ಕಳ ಬೇಸಿಗೆ ರಂಗ ತರಬೇತಿ ಶಿಬಿರವನ್ನು 1 ತಿಂಗಳವರೆಗೆ ನಡೆಸಲಾಗಿತ್ತು. ಮಕ್ಕಳಿಗೆ ಮಕ್ಕಳ ಯಶಸ್ಸಿನ ಮನಸ್ಸಿನ ಕ್ರಿಯಾಶೀಲ ಲೋಕವನ್ನು ತೆರೆದು ಅವರನ್ನು ಕೂಡ ಚೈತನ್ಯಶೀಲರಾಗಿರಿಸುವುದು, ಅವರಲ್ಲಿ ಹುಡುಕಿದ ನೈಜ ಪ್ರತಿಭೆಯನ್ನು ಗುರುತಿಸುವುದು ಮತ್ತು ಮಕ್ಕಳ ಉದ್ದೇಶವಾಗಿದೆ. ಕರ್ನಾಟಕ ರಂಗಾಯಣ ಮಕ್ಕಳ ಹಬ್ಬ 2020 ಸಮಾರೋಪ ಸಮಾರಂಭ ಚಿಣ್ಣರ ರಂಗೋತ್ಸವ ಕಾರ್ಯಕ್ರಮ ಮೇ 9 ಮತ್ತು 10ರವರೆಗೆ ನಡೆಯಲಿದೆ ಎಂದು ಕರ್ನಾಟಕ ರಂಗಾಯಣ ಕಲಬುರಗಿಯ ನಿರ್ದೇಶಕರಾದ ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ ಅವರು ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕ್ಕಳ ಹಬ್ಬ ಸಮಾರೋಪ ಸಮಾರಂಭ ರಂಗಾಯಣದ ಬಯಲು ರಂಗಮಂದಿರ ರಂಗಾಯಣ ಆವರಣದಲ್ಲಿ ಜರುಗಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಅಫಜಲ್ಪುರ ತಾಲೂಕಿನ ಶಾಸಕರಾದ MY ಪಾಟೀಲ್ ಹಾಗೂ ಅಧ್ಯಕ್ಷತೆಯನ್ನು ಶಾಸಕರಾದ ಅಲ್ಲಮಪ್ರಭು ಪಾಟೀಲ ವಹಿಸಲಿದ್ದಾರೆ. ವಿಶೇಷ ಕಾರ್ಯಕ್ರಮಗಳನ್ನು 2 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಭೂಮಿ ಬಗ್ಗೆ ತರಬೇತಿ ನೀಡುವುದರೊಂದಿಗೆ ಮಕ್ಕಳಿಂದಲೇ ನಾಟಕ ಪ್ರದರ್ಶನ, ಮಕ್ಕಳಿಗೆ ಡೊಳ್ಳು ಕುಣಿತ, ತಮಟೆ ವಾದನ, ಲಮಾಣಿ ನೃತ್ಯ, ಜಾದೂ ಪ್ರದರ್ಶನ, ಕಲಾವಿದರಾದ ಶ್ರೀ ದಾನಯ್ಯ ಸ್ವಾಮಿ ಮಕ್ಕಳಿಗೆ ಮಡಕೆ ತಯಾರಿಸುವುದನ್ನು ತೋರಿಸಿದರು ಮತ್ತು ಮಕ್ಕಳ ಕೈಯಿಂದಲೇ ಮಡಕೆಯನ್ನು ತಯಾರಿಸಿದ್ದೇವೆ. ಮಕ್ಕಳಿಗೆ ಕಥಾವಾಚನ, ಮಕ್ಕಳಿಂದ ಕತೆ ಹೇಳಿಸುವುದು, ಮೂಕಾಭಿನಯ ಹಾಗೂ ಏಕಪಾತ್ರಾಭಿನಯ ಬಗ್ಗೆ ಅವರಿಗೆ ತರಬೇತಿ ನೀಡಲಾಗಿದೆ. ಮಕ್ಕಳಿಂದ ಚಿತ್ರಕಲೆ, ಕ್ಲೈ ಮಾಡೆಲಿಂಗ್, ಪೇಪರ್ ಕಟ್ಟಿಂಗ್ ಮಾಡಿಸಲಾಗಿದೆ. ಹಾಗೆ ಅಪ್ಪ, ಪೆಟಲ್ಸ್, ಪಪ್ಪಿ, ಸುಳ್ಳಿನ ಫಲ, ಅರಿವು, ಬಟರ್ಫ್ಲೈ ಮುಂತಾದ ಕಿರುಚಿತ್ರಗಳನ್ನು ಕೂಡ ಮಕ್ಕಳಿಗೆ ತೋರಿಸಲಾಗಿದೆ. ವಿವಿಧ ಕ್ಷೇತ್ರದ ಸಾಧಕರೊಂದಿಗೆ ಸಂವಾದ ನಡೆಸಲಾಯಿತು. ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಮುಕುಂದರಾಜ್ ಅವರೇ ತಯಾರಿಸಿದ ಮಕ್ಕಳ ಸಿನಿಮಾ ಕಾಡು ಹಾದಿಯ ಹೂಗಳು ಚಿತ್ರದ ಕುರಿತು ಮಾತನಾಡಿ ನಂತರ ಮಕ್ಕಳೊಂದಿಗೆ ಸಂವಾದ ನಡೆಸಿದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಹಾಗೂ ಸಾಹಿತಿಗಳಾದ ಪ್ರೊಫೆಸರ್ SG ಸಿದ್ದರಾಮಯ್ಯನವರು ಸಿನಿಮಾ ಹಾಗೂ ನಾಟಕದ ಕುರಿತು ಮಾತನಾಡಿ ಮಕ್ಕಳೊಂದಿಗೆ ಸಂವಾದ ನಡೆಸಿದರು. ಶ್ರೀಶೈಲ್ ಗೂಳಿ ಅವರು ಆಗಮಿಸಿ ಪವಾಡ ರೈಸ ಬಯಲು ಮಾಡಿ ಮಕ್ಕಳಿಗೆ ತೋರಿಸಿದರು. ಮಕ್ಕಳಿಗೆ ಅಗ್ನಿಶಾಮಕ ದಳದ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಮಕ್ಕಳ ಸಂತೆಯಲ್ಲಿ ಮಕ್ಕಳಿಂದಲೇ ವ್ಯಾಪಾರ ಮಾಡಿಸಲಾಯಿತು. ಮಕ್ಕಳ ಸಂತೆಯ ಉದ್ಘಾಟಕರಾಗಿ ಪತ್ರಕರ್ತರ ಅಧ್ಯಕ್ಷರಾದ ಶ್ರೀ ಬಾಬುರಾಮ್ ಯಡ್ರಾಮಿ ಅವರು ರಂಗಾಯಣಕ್ಕೆ ಆಗಮಿಸಿ ಮಕ್ಕಳ ಸಂತೆಯನ್ನು ಉದ್ಘಾಟಿಸಿದರು. ಮಕ್ಕಳಿಂದ ಓಕಳಿ ಆಟವನ್ನು ಆಡಿಸಲಾಯಿತು. ಉದ್ಯಾನವನದಲ್ಲಿ ವನಭೋಜನಕ್ಕೆ ಕರೆದುಕೊಂಡು ಹೋಗಿದ್ದೆವು. ವಿಜ್ಞಾನ ಕೇಂದ್ರ ತೋರಿಸಲಾಯಿತು. ಈ ಶಿಬಿರದಲ್ಲಿ ಬಾಲಕಿಯರು 21, ಬಾಲಕರು 30 ಜನ, ಅನಾಥಾಶ್ರಮದ 10 ಮಕ್ಕಳು, ಒಟ್ಟು 60 ಮಕ್ಕಳು ಶಿಬಿರದಲ್ಲಿ ಭಾಗವಹಿಸಿದರು. ಶಿಬಿರದಲ್ಲಿ ಸಾಧ್ಯವಾದಷ್ಟು ಮಕ್ಕಳಿಗೆ ಪ್ರಾಯೋಗಿಕವಾಗಿ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಅನುಭವ ನೀಡುವ ಪ್ರಯತ್ನ, ಮಕ್ಕಳ ಮನಸ್ಸಿಗೆ ಖುಷಿ ನೀಡುವ ಪ್ರಯತ್ನ ಸಾಧ್ಯವಾದಷ್ಟು ಮಾಡಿದ್ದೇವೆ. ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರಹಾಕುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಹೀಗೆ ಮೇಲ್ಕಾಣಿಸಿದ ಚಟುವಟಿಕೆಗಳ ಮೂಲಕ ಶಿಬಿರವನ್ನು ಯಶಸ್ವಿಗೊಳಿಸಿದ್ದೇವೆ. ಈ ಶಿಬಿರದಲ್ಲಿ ಒಬ್ಬರು ಶಿಬಿರದ ನಿರ್ದೇಶಕರು, 6 ಜನ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಶಿಬಿರದಲ್ಲಿ 3 ನಾಟಕಗಳು ಈಗ ತಯಾರಾಗಿವೆ. ಹಾಡುಗಳು 7, ನೃತ್ಯ 5. ಈಗ 9ನೇ ತಾರೀಕು ಮತ್ತು 10ನೇ ತಾರೀಕು ನಮ್ಮ ಮಕ್ಕಳ ಹಬ್ಬದ ಸಮಾರೋಪ ಸಮಾರಂಭ. ಆ ಸಮಾರಂಭದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ MY ಪಾಟೀಲರು ಆಗಮಿಸಲಿದ್ದಾರೆ. ಮಾನ್ಯ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲಬುರಗಿ ಹಾಗೂ ಶಾಸಕರು ಅಫಜಲ್ಪುರ್. ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಅಲ್ಲಮಪ್ರಭು ಪಾಟೀಲರು, ಮಾನ್ಯ ಶಾಸಕರು ಕಲಬುರಗಿ ದಕ್ಷಿಣ. ಸಮಾರೋಪ ನುಡಿಯನ್ನು ಶ್ರೀ AK ರಾಮೇಶ್ವರ್ ಮಕ್ಕಳ ಸಾಹಿತಿಗಳು ನಡೆಸಿಕೊಡ್ತಾರೆ. ಮುಖ್ಯ ಅತಿಥಿಗಳಾಗಿ ಬಸವರಾಜ್ ದೇಶಮುಖ್ ಅವರು, ಕಾರ್ಯದರ್ಶಿಗಳು ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಅವರು ಬರ್ತಾ ಇದ್ದಾರೆ. ಮಹಾಂತೇಶ್ ಗಜೇಂದ್ರಗಡ ರಂಗ ಸಮಾಜದ ಸದಸ್ಯರು ಬೆಂಗಳೂರು, ಇವರು ಕೂಡ ಬರ್ತಾ ಇದ್ದಾರೆ. ಬಸವರಾಜ್ ಹೂಗಾರ್ ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ವಲಯ ಕಲಬುರಗಿ. ಬಸವೇಶ್ವರ್ ಹಿರಾ DYSP ಸೈಬರ್ ಪೊಲೀಸ್ ಠಾಣೆ ಕಲಬುರಗಿ. ಸುಶೀಲ್ ಕುಮಾರ್ ಆರಕ್ಷಕ ನಿರೀಕ್ಷಕರು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ಕಲಬುರಗಿ. ರಾಜ್ಕುಮಾರ್ ರಾಠೋಡ್ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಲಬುರಗಿ. ದತ್ತಪ್ಪ ಸಾಗ್ನೂರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು, ಸಹಾಯಕ ನಿರ್ದೇಶಕರು. ಉಪಸ್ಥಿತಿಯನ್ನು ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ ಅಂದರೆ ನಾನು ವಹಿಸಿಕೊಳ್ಳಲಿದ್ದೇನೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು 9 ಮತ್ತು 9ನೇ ತಾರೀಕು ಸಾಯಂಕಾಲ 6:30 ನಾಡಗೀತೆ
ಪ್ರಕಾಶ್ ಪೂಜಾರಿ ಅವರು ತಂಡದವರಿಂದ, ಪ್ರಾರ್ಥನಾ ಗೀತೆ ಶಿಬಿರದ ಮಕ್ಕಳಿಂದ, ಹಚ್ಚೇವು ಕನ್ನಡದ ದೀಪ ನೃತ್ಯ ತಂಡ, ಭೀಮಾ ನದಿ ತಂಡ, ನೃತ್ಯ ಸಂಯೋಜನೆ ಅಮಿತ್. ನೃತ್ಯ ಭಾರತ ಭಾಗ್ಯವಿದಾತ ಶಿಬಿರದ ಎಲ್ಲ ಮಕ್ಕಳಿಂದ ನೃತ್ಯ ಸಂಯೋಜನೆ ಅಲ್ತಾಫ್ ಹುಸೇನ್ ಕೊಪ್ಪಳ, ಸಹ ನಿರ್ದೇಶಕರು ಭಾಗ್ಯಶ್ರೀ ಪಾಳ ಮತ್ತು ಹನುಮಂತ್ ಲಕ್ಷ್ಮಣ್. ಭಾವಗೀತೆ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಶಿಬಿರದ ಎಲ್ಲ ಮಕ್ಕಳಿಂದ. ವಚನ ನೃತ್ಯ ಕೂಡಲ ಸಂಗಮ ದೇವ ತಂಡ, ಭೀಮಾ ನದಿ ಮತ್ತು ಕಾಗಿಣಾ ನದಿ ತಂಡದಿಂದ. ನೃತ್ಯ ಸಂಯೋಜನೆ ಹನುಮಂತ್ ಲಕ್ಷ್ಮಣ್. ನಾಟಕ ರಾಜ ಮತ್ತು ವೃಕ್ಷದೇವತೆ ಪ್ರಸ್ತುತಿ ಕೃಷ್ಣಾ ನದಿ ತಂಡ, ರಚನೆ ಶೈಲಿ ಪ್ರಭಾಕರ್, ವಿನ್ಯಾಸ ಮತ್ತು ನಿರ್ದೇಶನ ಭಾಗ್ಯಶ್ರೀ ಪಾಳ, ಸಹ ನಿರ್ದೇಶನ ಅಂಬಿಕಾ ಎಸ್.